ಜೀವನದ ಜಂಜಾಟದಲ್ಲೇ ಕೆಲವೊಮ್ಮೆ ಮನಸ್ಸಿನೊಳಗೆ ಒಂದು ಆಳವಾದ ನೆಮ್ಮದಿಯ ಹುಡುಕಾಟ ಶುರುವಾಗುತ್ತೆ ಅಲ್ವಾ? ಹೊರಗಿನ ವಿಷಯಗಳಿಂದ ಸಿಗದ ನಮ್ಮೊಳಗಿನಿಂದಲೇ ಬರುವಂತಹ ಒಂದು ಶಾಂತಿಗಾಗಿ ಮನಸ್ಸು ಹಂಬಲಿಸುತ್ತೆ. ಹೌದು. ಮತ್ತು ಬ್ರಹ್ಮಕುಮಾರಿಯವರ ಬೋಧನೆಗಳ ಪ್ರಕಾರ ಆ ನೆಮ್ಮದಿ ಸಿಗುವುದೇ ಯೋಗದಿಂದ. ಆತ್ಮವು ತನ್ನ ಪರಮಪಿತಾ ಪರಮಾತ್ಮನಾದ ಶಿವಬಾಬಾರೊಂದಿಗೆ ಕನೆಕ್ಟ್ ಆದಾಗ ಆ ನಿಜವಾದ ಶಾಂತಿ ಮತ್ತು ಆಂತರಿಕ ಶಕ್ತಿಯ ಅನುಭವ ಆಗುತ್ತೆ. ಅದಕ್ಕೆ ಇದೇ ನೇರ ದಾರಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಇದೆ. ಈ ಸಂಪರ್ಕ ಇಷ್ಟು ಸಹಜವಾಗಿ ಪ್ರೀತಿಯಿಂದ ಆಗ್ಬೇಕು ಅಂತಿದ್ರು ನಾವು ಎಷ್ಟೇ ಪ್ರಯತ್ನಿಸಿದ್ರೂ ಯೋಗ ಕೂಡಿ ಬರ್ತಿಲ್ಲ, ಮನಸ್ಸು ಎಲ್ಲೆಲ್ಲೋ ಓಡುತ್ತೆ ಅನ್ನೋದು ತುಂಬಾ ಜನರ ಅನುಭವ. ಹಾಗಾದ್ರೆ ಇಲ್ಲಿ ನಾವು ಏನು ಮಿಸ್ ಮಾಡ್ಕೊಳ್ತಿದ್ದೇವೆ? ಕೇವಲ ಕುಳಿತುಕೊಳ್ಳುವುದು ಮಾತ್ರ ಯೋಗವೇ? ಒಳ್ಳೆ ಪ್ರಶ್ನೆ. ಇವತ್ತು ನಾವು ಇದೇ ಗಂಟನ್ನು ಬಿಡಿಸೋಣ. ನಮ್ಮ ಕೈಯಲ್ಲಿ ಬ್ರಹ್ಮಕುಮಾರಿಸ್ನ ಹಲವಾರು ಅನುಭವಿ ಹಿರಿಯ ಸಹೋದರ ಸಹೋದರಿಯರ ತರಗತಿಗಳು ಮತ್ತೆ ಅವರ ಅನುಭವದ ಮಾತುಗಳಿವೆ. ಅವುಗಳ ಆಧಾರದ ಮೇಲೆ ಶಿವಬಾಬಾರೊಂದಿಗಿನ ನಮ್ಮ ಈ ಕನೆಕ್ಷನ್ ಅನ್ನು ಸಹಜ ಮತ್ತು ಶಕ್ತಿಯುತವಾಗಿ ಮಾಡಿಕೊಳ್ಳುವುದು ಹೇಗೆ ಅಂತ ನೋಡೋಣ. ಸರಿ, ಹಾಗಾದ್ರೆ ಮೊದಲಿಗೆ ಈ ಯೋಗದ ನಿಜವಾದ ಅರ್ಥ ಏನು ಅಂತ ಶುರು ಮಾಡೋಣ. ನಾವು ಸಾಮಾನ್ಯವಾಗಿ ಯೋಗ ಅಂದಾಗ ಅಂದುಕೊಳ್ಳುವ ಶಾರೀರಿಕ ಆಸನ ಅಥವಾ ಪ್ರಾಣಾಯಾಮಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ಖಂಡಿತವಾಗಿಯೂ. ಇಲ್ಲಿ ಯೋಗ ಅಂದ್ರೆ ಮಿಲನ ಅಥವಾ ಸಂಪರ್ಕ, ಅಂದ್ರೆ ಆತ್ಮದ ಪರಮಾತ್ಮನಾದ ಶಿವಬಾಬಾರೊಂದಿಗಿನ ಸಂಪರ್ಕ. ಇದು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ, ಅಂದ್ರೆ ಈ ವಿಶೇಷ ಸಮಯದಲ್ಲಿ ಮಾತ್ರ ಸಾಧ್ಯವಾಗುವ ಒಂದು ಅದ್ಭುತ ಅನುಭವ. ಇದು ಹಠ ಮಾಡಿ ಮಾಡುವ ಯೋಗವಲ್ಲ, ಬದಲಾಗಿ ಬಾಬಾರ ಮನ್ಮನಾಭವ ಎಂಬ ಮಂತ್ರದ ಮೇಲೆ ನಿಂತಿರುವ ಪ್ರೀತಿಯ ಸಹಜ ರಾಜಯೋಗ. ಮನ್ಮನಾಭವ ಅಂದ್ರೆ ನಿನ್ನ ಮನಸ್ಸನ್ನು ನನ್ನಲ್ಲಿಡು ಅಂತ. ಇದು ಕೇಳೋದಕ್ಕೆ ಎಷ್ಟು ಸುಲಭವಾಗಿದೆ, ಆದ್ರೆ ಆಚರಣೆಯಲ್ಲಿ ಯೋಗ ಕೂಡಿ ಬರ್ತಿಲ್ಲ ಅನ್ನೋ ದೂರು ಯಾಕೆ ಬರುತ್ತೆ? ಇದರ ಹಿಂದಿನ ಅಸಲಿ ಕಾರಣಗಳೇನು? ಇದಕ್ಕೆ ಹಲವಾರು ಕಾರಣಗಳಿವೆ. ಹಿರಿಯರ ವಿಶ್ಲೇಷಣೆಯ ಪ್ರಕಾರ ಎಲ್ಲಕ್ಕಿಂತ ದೊಡ್ಡ ಕಾರಣ ಅಂದ್ರೆ ನಿಜವಾದ ಹಂಬಲದ ಕೊರತೆ. ಹಿಂದಿಯಲ್ಲಿ ಲಗನ್ ಕಿ ಕಮಿ ಅಂತಾರೆ. ಓ, ಲಗನ್. ಹೌದು. ಬಾಬಾರನ್ನು ಸೇರ್ಬೇಕು, ಅವರ ಹಾಗೆ ಪಾವನ ಆಗ್ಬೇಕು ಅನ್ನೋ ಆ ಒಂದು ತೀವ್ರವಾದ ತಳಮಳ, ಆ ಹಂಬಲ ಕಡಿಮೆ ಇರೋದು. ಲೌಕಿಕ ವಿಷಯಗಳು, ಸಂಬಂಧಗಳು ಮನಸ್ಸನ್ನು ಇನ್ನೂ ಆಕರ್ಷಿಸ್ತಿರ್ತವೆ. ಆದ್ರೆ ಆ ಹಂಬಲ, ಆ ಲಗನ್ ಯಾಕೆ ಕಡಿಮೆ ಆಗುತ್ತೆ? ಎಲ್ಲರಿಗೂ ಶಾಂತಿ, ಖುಷಿ ಬೇಕು ಅಂತಲೇ ಇರುತ್ತದಲ್ವೇ? ಅದರ ಮೂಲ ಇರೋದು ನಮ್ಮ ಜೀವನದ ಗುರಿಯ ಬಗ್ಗೆ ಸ್ಪಷ್ಟತೆ ಇಲ್ಲದಿರುವುದರಲ್ಲಿ. ನಾನು ಈ ಜಂಜಾಟದಿಂದ ಮುಕ್ತನಾಗಿ ನನ್ನ ಮನೆ ಪರಮಧಾಮಕ್ಕೆ ಹಿಂತಿರುಗಬೇಕು, ನಾನು ದೇವತೆಯಾಗಬೇಕು ಅನ್ನೋ ದೃಢ ನಿರ್ಧಾರ, ಆ ವಿವೇಕ ಮನಸ್ಸಿನಲ್ಲಿ ಇಲ್ಲದಿದ್ದಾಗ ಮನಸ್ಸು ಸಣ್ಣಪುಟ್ಟ ವಿಷಯಗಳಲ್ಲಿ ಅಲುಗಾಡುತ್ತೆ. ಸರಿ. ಇದರ ಜೊತೆಗೆ ಯೋಗದ ಬಗ್ಗೆ ಕೆಲವೊಂದು ತಪ್ಪು ಕಲ್ಪನೆಗಳೂ ಇವೆ. ಹೌದು, ಉದಾಹರಣೆಗೆ? ಯೋಗ ಅಂದ್ರೆ ಏನೋ ಪವಾಡಗಳನ್ನು ನೋಡಬೇಕು, ದಿವ್ಯ ದರ್ಶನ ಆಗ್ಬೇಕು, ಅಥವಾ ಮನಸ್ಸನ್ನು ಸಂಪೂರ್ಣ ಖಾಲಿ ಮಾಡಬೇಕು ಅನ್ನೋ ತಪ್ಪು ತಿಳುವಳಿಕೆ. ಆದ್ರೆ ಯೋಗ ಅಂದ್ರೆ ಇವ್ಯಾವೂ ಅಲ್ಲ. ಯೋಗ ಅಂದ್ರೆ ಬಾಬಾರ ಪ್ರೀತಿಯ ನೆನಪಿನಲ್ಲಿ ಮುಳುಗುವುದು. ನನಗನ್ನಿಸುತ್ತೆ ಇದರಲ್ಲಿ ದೇಹಾಭಿಮಾನ, ಅಂದ್ರೆ ನಾನು ಈ ದೇಹ ಅನ್ನೋ ಭಾವನೆಯ ಪಾತ್ರ ಬಹಳ ದೊಡ್ಡದು. ಖಂಡಿತವಾಗಿಯೂ. ನಾನು ಈ ಶರೀರ ಅನ್ನೋ ಭಾವನೆ, ಹಳೆ ಸಂಬಂಧಗಳು, ವಸ್ತುಗಳು, ನಮ್ಮದೇ ಹಳೆ ಸ್ವಭಾವ ಸಂಸ್ಕಾರಗಳ ಮೇಲಿನ ಮೋಹ, ಇವೆಲ್ಲವೂ ನಮ್ಮನ್ನು ಕೆಳಗೆ ಸೆಳೆಯುತ್ತಲೇ ಇರ್ತವೆ. ಆತ್ಮ ಹಗುರವಾಗಿ ಮೇಲೆ ಹಾರೋದಕ್ಕೆ ಇವು ದೊಡ್ಡ ಅಡೆತಡೆಗಳು. ನೀವು ಹೇಳಿದ ಈ ದೇಹಾಭಿಮಾನದ ಬಗ್ಗೆ ಮಾತಾಡುವಾಗ ಒಂದು ಪ್ರಶ್ನೆ ಬರುತ್ತೆ. ನಾವು ಪೂರ್ತಿ ಫ್ರೇಮ್ವರ್ಕ್ ಅರ್ಥ ಮಾಡ್ಕೊಳ್ಳೋ ಮುಂಚೆ ಈ ಒಂದೇ ಒಂದು ಸಮಸ್ಯೆಯನ್ನು ನಿಭಾಯಿಸಲು ಯಾರಾದ್ರೂ ಹಿಂದೆ ಪ್ರಯತ್ನಿಸಬಹುದಾದ ಒಂದು ಚಿಕ್ಕ ಟೆಕ್ನಿಕ್ ಇದೆಯಾ? ಖಂಡಿತ ಇದೆ. ಬಹಳ ಶಕ್ತಿಯುತವಾದ ಒಂದು ಅಭ್ಯಾಸವಿದೆ. ದಿನದಲ್ಲಿ ಯಾವಾಗಲಾದರೂ 1-2 ನಿಮಿಷ ಕಣ್ಣು ಮುಚ್ಚಿ, ಈ ಶರೀರ ಇಲ್ಲೇ ಇದೆ, ಆದರೆ ನಾನು ಆತ್ಮ ಇದರಿಂದ ಹೊರಬಂದು ಮೇಲಿನಿಂದ ಸಾಕ್ಷಿಯಾಗಿ ಈ ದೇಹವನ್ನು ನೋಡ್ತಿದ್ದೇನೆ ಅಂತ ಕಲ್ಪಿಸ್ಕೊಳ್ಬೇಕು. ಈ ಅಭ್ಯಾಸವನ್ನು ಮತ್ತೆ ಮತ್ತೆ ಮಾಡಿದಾಗ ನಾನು ದೇಹದಿಂದ ಬೇರೆ ಅನ್ನೋ ಅನುಭವ ನಿಧಾನವಾಗಿ ದೃಢವಾಗ್ತಾ ಹೋಗುತ್ತೆ. ಅದ್ಭುತ. ಇದು ತಕ್ಷಣವೇ ಶುರು ಮಾಡಬಹುದಾದ ಒಂದು ಪ್ರಾಕ್ಟಿಕಲ್ ಹೆಜ್ಜೆ. ಸರಿ, ಈ ಸವಾಲುಗಳನ್ನು ಅರ್ಥ ಮಾಡಿಕೊಂಡ ಮೇಲೆ ಯೋಗವನ್ನು ಇನ್ನಷ್ಟು ವ್ಯವಸ್ಥಿತವಾಗಿ ಅರ್ಥ ಮಾಡಿಕೊಳ್ಳಲು ಬಿ.ಕೆ. ಮುಖರ್ಜಿ ಸಹೋದರರು ಹೇಳಿದ ಒಂದು ಫ್ರೇಮ್ವರ್ಕ್ ಬಗ್ಗೆ ನಮ್ಮ ಮೂಲಗಳಲ್ಲಿ ಪ್ರಸ್ತಾಪವಿದೆ. ಅವರು ಯೋಗಕ್ಕೆ 3 ಆಯಾಮಗಳಿವೆ ಅಂತಾರೆ: ಉದ್ದ, ಅಗಲ ಮತ್ತು ಆಳ. ಇದು ತುಂಬಾ ಆಸಕ್ತಿದಾಯಕವಾಗಿದೆ.
ಮೊದಲಿಗೆ ಉದ್ದ ಅಂದೆ ಏನು? ಯೋಗದ ಉದ್ದ ಅಂದ್ರೆ ನಿರಂತರತೆ, ಅಂದ್ರೆ ಕಂಟಿನ್ಯೂಟಿ. ಅಂದ್ರೆ ನಾವು ಎಷ್ಟು ಸಮಯ ನಿರಂತರವಾಗಿ ಅಡೆತಡೆ ಇಲ್ಲದೆ ಬಾಬಾರ ನೆನಪಿನಲ್ಲಿ ಇರಬಲ್ಲೆವೋ ಅನ್ನೋದು. ಬಾಬಾರ ಗುರಿ ದಿನವಿಡೀ ನಿರಂತರ ನೆನಪು. ಆದರೆ ಆರಂಭದಲ್ಲಿ ದಿನಕ್ಕೆ ಕನಿಷ್ಠ 8 ಗಂಟೆಗಳ ಶಕ್ತಿಯುತ ಯೋಗದ ಗುರಿ ಇಡಲು ಹೇಳ್ತಾರೆ. ಈ ನಿರಂತರತೆಯನ್ನು ಸಾಧಿಸೋದಕ್ಕೆ ಒಂದು ಕ್ರಮ ಇದೆಯಾ ಅಥವಾ ಅದು ತಾನಾಗಿಯೇ ಆಗ್ಬೇಕಾ? ಒಂದು ಕ್ರಮ ಇದೆ. ಇದರಲ್ಲಿ 4 ಅವಸ್ಥೆಗಳು ಮತ್ತು ಆ ಅವಸ್ಥೆಗಳನ್ನು ತಲುಪಲು 4 ಮೆಟ್ಟಿಲುಗಳಿವೆ ಅಂತ ಹೇಳ್ತಾರೆ. ಅವಸ್ಥೆಗಳು ಅಂದ್ರೆ ದೇಹಿ ಅಭಿಮಾನಿ, ಅಂದ್ರೆ ಕೆಲ್ಸ ಮಾಡ್ತಾ ನಾನು ಆತ್ಮ ಅನ್ನೋ ಸ್ಮೃತಿ. ಆಮೇಲೆ ಆತ್ಮ ಅಭಿಮಾನಿ, ನಾನು ಜ್ಯೋತಿರ್ಬಿಂದು ಅನ್ನೋ ಅನುಭವ. ನಂತರ ಫರಿಷ್ಠ ಅಂದ್ರೆ ಹಗುರವಾದ ಸ್ವರೂಪ. ಮತ್ತು ಕೊನೆಗೆ ಅಶರೀರಿ, ದೇಹದ ಬಂಧನದಿಂದ ಸಂಪೂರ್ಣ ಮುಕ್ತ ಸ್ಥಿತಿ. ಸರಿ, ಇವು ಗುರಿಗಳು. ಆದ್ರೆ ಈ ಗುರಿಯನ್ನು ತಲುಪುವ ಮೆಟ್ಟಿಲುಗಳು ಯಾವುವು? ಜನ ಹೆಚ್ಚಾಗಿ ಎಲ್ಲಿ ಎಡುತ್ತಾರೆ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ಮೊದಲ ಮೆಟ್ಟಿಲು ಮನನ, ಅಂದ್ರೆ ಕೇಳಿದ ಜ್ಞಾನದ ಬಗ್ಗೆ ಚಿಂತನೆ ಮಾಡೋದು. ಎರಡನೆಯದು ಲಗನ್, ಅಂದ್ರೆ ಬಾಬಾರ ಜೊತೆ ಹೃದಯದ ಸಂಪರ್ಕ, ಪ್ರೀತಿಯ ಸಂಭಾಷಣೆ. ಮೂರನೆಯದು ಮಗನ್, ಅಂದರೆ ಏಕಾಗ್ರತೆ, ಮನಸ್ಸು ಬುದ್ಧಿ ಒಂದೇ ಕಡೆ ಸ್ಥಿರವಾಗೋದು. ಕೊನೆಯದು ಅಗನ್, ಅಂದ್ರೆ ಯೋಗಾಗ್ನಿ. ಇದರಲ್ಲಿ ನೀವ್ ಹೇಳಿದ ಹಾಗೆ ಅತಿದೊಡ್ಡ ಸವಾಲು ಎಲ್ಲಿದೆ? ಜ್ಞಾನದ ಬಗ್ಗೆ ಯೋಚಿಸುವುದರಿಂದ, ಅಂದ್ರೆ ಮನನದಿಂದ, ಅದನ್ನು ನಿಜವಾಗಿಯೂ ಹೃದಯದಿಂದ ಅನುಭವಿಸುವ ಲಗನ್ ಹಂತಕ್ಕೆ ಜಿಗಿಯುವುದೇ ಕಷ್ಟದ ಭಾಗವೇ? ಹೌದು, ನೀವು ಸರಿಯಾದ ಜಾಗಕ್ಕೆ ಕೈಯಿಟ್ಟಿದ್ದೀರಿ. ಹೆಚ್ಚಿನವರು ಮನನದಲ್ಲೇ ಉಳಿದ್ಬಿಡ್ತಾರೆ. ಜ್ಞಾನ ತಲೆಯಲ್ಲಿರುತ್ತೆ, ಆದರೆ ಹೃದಯಕ್ಕೆ ಇಳಿದಿರೋದಿಲ್ಲ. ಲಗನ್ ಬರಬೇಕಾದ್ರೆ ಜ್ಞಾನದ ಜೊತೆಗೆ ಬಾಬಾರ ಮೇಲಿನ ನಿಷ್ಕಪಟ ಪ್ರೀತಿ ಬೆಳೆಯಬೇಕು. ಅದು ಬಂದಾಗ ಯೋಗ ಒಂದು ಕರ್ತವ್ಯವಾಗಿ ಉಳಿಯೋದಿಲ್ಲ, ಅದೊಂದು ಪ್ರೀತಿಯ ಸಂಬಂಧವಾಗಿ ಬದಲಾಗುತ್ತೆ. ಆಗ ಮಗನ್ ಮತ್ತು ಅಗನ್ ಸಹಜವಾಗಿ ಬರ್ತವೆ. ಇದು ತುಂಬಾ ಸ್ಪಷ್ಟವಾಯಿತು. ಹಾಗಾದ್ರೆ ಯೋಗದ ಉದ್ದ ಅಥವಾ ನಿರಂತರತೆ ಒಂದೇ ಸಾಕಾಗೋದಿಲ್ಲ, ಇಲ್ಲೇ ಅಗಲದ ಪ್ರಾಮುಖ್ಯತೆ ಬರುವ ಹಾಗಿದೆ. ಖಂಡಿತ. ನಿರಂತರವಾಗಿ ಒಂದೇ ರೀತಿ ನೆನಪು ಮಾಡೋದು ಕೆಲವೊಮ್ಮೆ ನೀರಸ ಎನಿಸಬಹುದು. ಆಗ ಯೋಗದಲ್ಲಿ ಹೊಸತನ ತರುವುದೇ ಯೋಗದ ಅಗಲ. ಅಗಲ ಅಂದ್ರೆ ವಿಸ್ತಾರ, ಅಂದ್ರೆ ಒಬ್ಬ ಶಿವಬಾಬಾರೊಂದಿಗೆ ಸರ್ವ ಸಂಬಂಧಗಳನ್ನು ಜೋಡಿಸಿ ಆ ಸಂಬಂಧಗಳ ಅನುಭವ ಮಾಡೋದು. ಸರ್ವ ಸಂಬಂಧಗಳು ಅಂದ್ರೆ? ಮುಖ್ಯವಾಗಿ 8 ಸಂಬಂಧಗಳನ್ನು ಅನುಭವಿಸಲು ಬಾಬಾ ಹೇಳ್ತಾರೆ. ತಾಯಿ, ತಂದೆ, ಶಿಕ್ಷಕ, ಸದ್ಗುರು. ಈ 4 ಸಂಬಂಧಗಳಲ್ಲಿ ಬಾಬಾ ನಮಗಿಂತ ದೊಡ್ಡವರಾಗಿರ್ತಾರೆ. ಇನ್ನೊಂದು ಕಡೆ ಬಂಧು, ಸಖ ಅಂದ್ರೆ ಗೆಳೆಯ, ಸಾಜನ ಅಂದ್ರೆ ಪ್ರಿಯತಮ ಮತ್ತು ಮಗು. ಈ ಸಂಬಂಧಗಳಲ್ಲಿ ಅವರು ನಮ್ಮ ಸಮಾನ ಅಥವಾ ನಮ್ಗಿಂತ ಚಿಕ್ಕವರಾಗಿರ್ತಾರೆ. ತಂದೆ, ಗುರು ಅಂತ ನೆನ್ಪು ಮಾಡೋದು ಸರಿ. ಆದ್ರೆ ಬಾಬಾನನ್ನು ಮಗುವಿನ ರೂಪದಲ್ಲಿ ಅಥವಾ ಪ್ರಿಯತಮ ರೂಪದಲ್ಲಿ ನೆನ್ಪು ಮಾಡೋದು ಕೆಲವರಿಗೆ ಸ್ವಲ್ಪ ವಿಚಿತ್ರ ಎನಿಸಬಹುದು. ಆ ಮನಸ್ಥಿತಿಗೆ ಬದಲಾಗೋದು ಹೇಗೆ? ಇದು ಭಾವನೆಯ ಆಟ. ಪ್ರತಿಯೊಂದು ಸಂಬಂಧದಿಂದ ನಮಗೆ ಒಂದು ವಿಶೇಷ ಶಕ್ತಿ ಸಿಗುತ್ತೆ. ತಂದೆಯಿಂದ ಆಸ್ತಿ ಸಿಕ್ಕರೆ ಮಗುವಿನಿಂದ ನಿಷ್ಕಲ್ಮಶ ಪ್ರೀತಿಯ ಅನುಭವವಾಗುತ್ತೆ. ಶಿಕ್ಷಕರಿಂದ ಜ್ಞಾನ ಸಿಕ್ಕರೆ ಸಾಜನನಿಂದ ಸರ್ವಸ್ವ ಸಮರ್ಪಣೆಯ ಭಾವನೆ ಬರುತ್ತೆ. ದಿನದ 24 ಗಂಟೆಯನ್ನು 3 ಗಂಟೆಯ 8 ಭಾಗಗಳಾಗಿ, ಅಂದ್ರೆ ಪ್ರಹರಗಳಾಗಿ ವಿಂಗಡಿಸಿ ಪ್ರತಿ ಪ್ರಹರದಲ್ಲಿ ಒಂದೊಂದು ಸಂಬಂಧದ ಅನುಭವ ಮಾಡಿದ್ರೆ ಯೋಗದಲ್ಲಿ ಎಂದಿಗೂ ಬೇಸರ ಬರೋದಿಲ್ಲ. ನೆನಪು ಸಹಜ ಮತ್ತು ಆನಂದಮಯವಾಗುತ್ತೆ. ಹಾಗಾದ್ರೆ ಉದ್ದ ಅಂದ್ರೆ ಸ್ಥಿರತೆ, ಅಗಲ ಅಂದ್ರೆ ವೈವಿಧ್ಯತೆ. ಇನ್ನು ಮೂರನೆಯ ಮತ್ತು ಬಹುಶಃ ಎಲ್ಲರೂ ಹುಡುಕುತ್ತಿರುವುದು ಇದನ್ನೇ, ಯೋಗದ ಆಳ. ಇದರ ಅರ್ಥವೇನು? ಹೌದು, ಯೋಗದ ಆಳವೇ ನಮ್ಮ ಅಂತಿಮ ಗುರಿ. ಇದು ಕೇವಲ ಜ್ಞಾನವನ್ನು ಕೇಳುವುದಲ್ಲ, ಜ್ಞಾನ ಸ್ವರೂಪಿಯಾಗುವುದು. ಬಾಬಾರ ಗುಣಗಳಾದ ಶಾಂತಿ, ಪ್ರೀತಿ, ಆನಂದ ಇವುಗಳನ್ನು ಕೇವಲ ಮಾತಿನಲ್ಲಿ ಹೇಳುವುದಲ್ಲ, ತನ್ನೊಳಗೆ ಅನುಭವಿಸುವುದು. ನಾನು ಮಾಸ್ಟರ್ ಸರ್ವಶಕ್ತಿವಂತ ಎಂಬ ಅಧಿಕಾರವನ್ನು ಅನುಭವಿಸುವುದು. ಇದಕ್ಕೆ ಗಂಟೆಗಟ್ಟಲೆ ಕೂತ್ಕೊಳ್ಳುವ ಪರಿಶ್ರಮಕ್ಕಿಂತ ಹೆಚ್ಚಾಗಿ ಸೂಕ್ಷ್ಮತೆ, ಅಂದ್ರೆ ಮಹೀನತ ಬೇಕು. ಓಕೆ, ಈಗ ನಮ್ಗೆ ಫ್ರೇಮ್ವರ್ಕ್ ಸಿಕ್ಕಿದೆ. ಈ ಆಳವಾದ ಅನುಭವವನ್ನು ಪಡೆಯಲು ನಮ್ಮ ಮೂಲಗಳಲ್ಲಿ ಕೆಲವು ಶಕ್ತಿಯುತ ಪ್ರಾಕ್ಟಿಕಲ್ ವಿಧಾನಗಳ ಬಗ್ಗೆ ಹೇಳಲಾಗಿದೆ. ಅವುಗಳ ಬಗ್ಗೆ ಮಾತಾಡೋಣವೇ? ಖಂಡಿತ. ಮೊದಲು ಅಡಿಪಾಯವನ್ನ ಗಟ್ಟಿ ಮಾಡ್ಕೋಬೇಕು. BK ಅನೀತಾ ಸಹೋದರಿಯವರ ಅನುಭವದಂತೆ ಪ್ರತಿದಿನ ಡೈರಿಯಲ್ಲಿ ನಾನು ಶುದ್ಧ ಶಾಂತ ಸ್ವರೂಪಿ ಆತ್ಮ ಅಂತ ಬರೆಯುತ್ತಾ ಅದನ್ನು ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳುವ ಅಭ್ಯಾಸ ಮಾಡಬೇಕು. ನಾನು ಭ್ರೂಕುಟಿಯ ಮಧ್ಯದಲ್ಲಿ ಹೊಳೆಯುವ ನಕ್ಷತ್ರ,
ನನ್ನಿಂದ ಶಾಂತಿಯ ಮತ್ತು ಪವಿತ್ರತೆಯ ಕಿರಣಗಳು ಜಗತ್ತಿಗೆ ಹರಡುತ್ತಿವೆ ಅಂತ ದೃಶ್ಯೀಕರಿಸುವುದು ಅಂದ್ರೆ ವಿಜುವಲೈಸ್ ಮಾಡೋದು ಬಹಳ ಪರಿಣಾಮಕಾರಿ. ಈ ಡೈರಿ ಬರೆಯೋ ಅಭ್ಯಾಸದ ಹಿಂದೆ ಅವರ ಸ್ವಂತ ಅನುಭವ ಹೇಗಿತ್ತು? ಅವ್ರು ಹೇಳೋ ಪ್ರಕಾರ ಆರಂಭದಲ್ಲಿ ಅವರ ಮನಸ್ಸು ಕೂಡ ಬಹಳ ಚಂಚಲವಾಗಿತ್ತಂತೆ. ಆದರೆ ಭೌತಿಕವಾಗಿ ಕೈಯಿಂದ ನಾನು ಶಾಂತ ಸ್ವರೂಪಿ ಆತ್ಮ ಅಂತ ಬರೆಯುವ ಕ್ರಿಯೆ ಇದೆಯಲ್ಲ, ಅದು ಮನಸ್ಸಿನಲ್ಲಿ ಹೊಸ ಸಂಸ್ಕಾರವನ್ನ ಮೂಡಿಸಲು ಸಹಾಯ ಮಾಡಿತು. ಅದು ಕೇವಲ ಒಂದು ಸೂಕ್ಷ್ಮ ಯೋಚನೆಯಾಗಿ ಉಳಿಯದೆ ಅದಕ್ಕೊಂದು ಭೌತಿಕ ಆಧಾರ ಸಿಕ್ಕಂತಾಯ್ತು. ಇದು ತುಂಬಾ ಚೆನ್ನಾಗಿದೆ. ಇನ್ನೂ ನಾವು ಆಗ್ಲೇ ಮಾತಾಡಿದ ದೇಹಾಭಿಮಾನದಿಂದ ಹೊರಬರಲು ಇನ್ನೊಂದು ವಿಧಾನದ ಬಗ್ಗೆ ಹೇಳಲಾಗಿದೆ, ಮೇಣದ ಬತ್ತಿ ಅಭ್ಯಾಸ. ಅದು ಹೇಗೆ ಕೆಲಸ ಮಾಡುತ್ತೆ? ಇದೊಂದು ಬಹಳ ಆಳವಾದ ಅನುಭವ ನೀಡುವ ಅಭ್ಯಾಸ. ನಾನು ಈ ಶರೀರವೆಂಬ ಮೇಣದ ಬತ್ತಿಯಲ್ಲಿ ಉರಿಯುತ್ತಿರುವ ಒಂದು ಪ್ರಕಾಶಮಾನವಾದ ಜ್ಯೋತಿ. ನನ್ನ ಆತ್ಮಿಕ ಸ್ವರೂಪದ ತೇಜಸ್ಸಿನಿಂದ ಈ ಶರೀರವೆಂಬ ಮೇಣವು ನಿಧಾನವಾಗಿ ತಲೆಯಿಂದ ಕಾಲಿನವರೆಗೆ ಕರಗುತ್ತಿದೆ ಅಂತ ಕಲ್ಪಿಸಿಕೊಳ್ಳಬೇಕು. ಕೊನೆಗೆ ಶರೀರವೆಂಬ ಮೇಣವೆಲ್ಲ ಕರಗಿ ಕೇವಲ ನಾನು ಒಂದು ಜ್ಯೋತಿರ್ಬಿಂದು ಆತ್ಮ ಉಳಿದುಕೊಂಡು ಪರಮಧಾಮದಲ್ಲಿ ಬಾಬಾರ ಮುಂದೆ ತಲುಪುವುದನ್ನು ಅನುಭವಿಸಬೇಕು. ವಾವ್! ಈ ಕಲ್ಪನೆ ಬಹಳ ಶಕ್ತಿಯುತವಾಗಿದೆ. ದೇಹದಿಂದ ನಿರ್ಲಿಪ್ತರಾಗುವುದರ ಜೊತೆಗೆ ಬಾಬಾರೊಂದಿಗೆ ಸಂಪರ್ಕವನ್ನು ಬಲಪಡಿಸಲು ಏನು ಮಾಡಬಹುದು? ಪರಮಧಾಮ ಡ್ರಿಲ್ ಬಗ್ಗೆ ಉಲ್ಲೇಖವಿದೆ? ಹೌದು, ಅದೊಂದು ಸರಳ ಮತ್ತು ಪರಿಣಾಮಕಾರಿ ಡ್ರಿಲ್. ಇದನ್ನೊಂದು ಮೆಂಟಲ್ ಚಾರ್ಜರ್ ತರಹ ಅಂದ್ಕೊಳ್ಬೋದು. ನಮ್ಮ ಫೋನ್ ಬ್ಯಾಟ್ರಿ ಕಡಿಮೆ ಆದಾಗ ಸ್ವಲ್ಪ ಹೊತ್ತು ಚಾರ್ಜ್ಗೆ ಹಾಕ್ತಿವಲ್ಲ, ಹಾಗೆ. ದಿನದಲ್ಲಿ ಹಲವು ಬಾರಿ ಕೇವಲ 3 ನಿಮಿಷ ನಾನು ಆತ್ಮ ಈ ಶರೀರದಿಂದ ಹೊರಟು ಚಂದ್ರ ತಾರೆಗಳನ್ನು ದಾಟಿ ನನ್ನ ಮನೆ ಪರಮಧಾಮವನ್ನು ತಲುಪಿದ್ದೇನೆ. ಅಲ್ಲಿ ಶಾಂತಿಯ ಸಾಗರರಾದ ಬಾಬಾನಿಂದ ಶಾಂತಿಯ ಶಕ್ತಿಯನ್ನು ತುಂಬಿಸಿಕೊಂಡು ಮತ್ತೆ ಶರೀರಕ್ಕೆ ಹಿಂತಿರುಗಿದೆ ಅಂತ ಅಭ್ಯಾಸ ಮಾಡಬೇಕು. ಹೀಗೆ 7 ಬಾರಿ 7 ಬೇರೆ ಬೇರೆ ಗುಣಗಳನ್ನು ಅಂದ್ರೆ ಪ್ರೀತಿ, ಆನಂದ, ಶಕ್ತಿ ಇತ್ಯಾದಿ ತುಂಬಿಕೊಂಡು ಬರುವ ಅಭ್ಯಾಸ ಮಾಡೋದ್ರಿಂದ ಮನಸ್ಸು ಕ್ಷಣ ಮಾತ್ರದಲ್ಲೂ ಚಾರ್ಜ್ ಆಗುತ್ತೆ. ಯೋಗಕ್ಕೆ ಕುಳಿತಾಗ ವ್ಯರ್ಥ ಸಂಕಲ್ಪಗಳನ್ನು ನಿಭಾಯಿಸುವುದೇ ದೊಡ್ಡ ಸವಾಲು. ಬಹಳಷ್ಟು ಜನರ ಮನಸ್ಸು ಭೂತ ಭವಿಷ್ಯದಲ್ಲಿ ಓಡಾಡುತ್ತಿರುತ್ತೆ. ಇದಕ್ಕೆ ಬಾಬಾ ಕೊಟ್ಟಿರುವ ಯುಕ್ತಿಗಳೇನು? ಇದಕ್ಕೂ ಯುಕ್ತಿಗಳಿವೆ. 1. ಟ್ರಾಫಿಕ್ ಕಂಟ್ರೋಲ್. ದಿನದಲ್ಲಿ ಆಗಾಗ 1-2 ನಿಮಿಷಗಳ ಕಾಲ ನಾವು ಮಾಡ್ತಿರುವ ಎಲ್ಲಾ ಕೆಲಸಗಳನ್ನು ನಿಲ್ಲಿಸಿ, ಸಂಕಲ್ಪಗಳ ಓಡಾಟವನ್ನು ನಿಲ್ಲಿಸಿ, ನಾವು ಯಾರು, ನಮ್ಮ ತಂದೆ ಯಾರು ಅಂತ ಸ್ಮೃತಿ ತಂದುಕೊಳ್ಳುವುದು. ಇದೊಂದು ಎಮರ್ಜೆನ್ಸಿ ಬ್ರೇಕ್ ಇದ್ದ ಹಾಗೆ. ತುಂಬಾ ಚಂಚಲ ಮನಸ್ಸಿರುವವರಿಗೆ ಇದು ಅತ್ಯುತ್ತಮ ಆರಂಭಿಕ ಹೆಜ್ಜೆಯಾಗಬಹುದು. ಹೌದು. ಇದರ ಜೊತೆಗೆ ಅಂತರ್ಮುಖಿಯಾಗೋದು ಅಂದ್ರೆ ಅನಾವಶ್ಯಕವಾಗಿ ನೋಡೋದನ್ನು, ಕೇಳೋದನ್ನು, ಮಾತಾಡೋದನ್ನು ಕಡಿಮೆ ಮಾಡಿ ನಮ್ಮ ಶಕ್ತಿಯನ್ನು ಉಳಿಸಿಕೊಳ್ಳೋದು. ಪ್ರತಿ ಗಂಟೆಗೊಮ್ಮೆ 1 ನಿಮಿಷ ಸೈಲೆನ್ಸ್ ಬ್ರೇಕ್ ತೆಗೆದುಕೊಂಡು ಮನಸ್ಸು ಬುದ್ಧಿಯನ್ನು ಎಲ್ಲಾ ಕಡೆಯಿಂದ ಹಿಂತೆಗೆದು ಬಾಬರ ನೆನಪಿನಲ್ಲಿ ಸ್ಥಿತರಾಗೋದು. ಸಾಧ್ಯವಾದಷ್ಟು ತೆರೆದ ಕಣ್ಣುಗಳಿಂದ ಯೋಗಾಭ್ಯಾಸ ಮಾಡೋದು ಕೂಡ ಬಹಳ ಸಹಕಾರಿ. ಇದು ನಿದ್ರೆ ಬರೋದನ್ನು ಮತ್ತು ಮನಸ್ಸು ಅಲೆದಾಡೋದನ್ನು ತಡೆಯುತ್ತೆ. ಯೋಗದ ಆಳವಾದ ಅನುಭವಕ್ಕೆ ಅಮೃತ ವೇಳೆಯ ಸಮಯವನ್ನು ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಅದರ ಮಹತ್ವವೇನು? ಖಂಡಿತ. ಅಮೃತ ವೇಳೆ ಅಂದ್ರೆ ಬೆಳಗ್ಗೆ 2ರಿಂದ 5 ಗಂಟೆಯ ಸಮಯ ಯೋಗಕ್ಕೆ ಅತ್ಯುತ್ತಮ. ಯಾಕೆಂದ್ರೆ ಆ ಸಮಯದಲ್ಲಿ ವಾತಾವರಣದಲ್ಲಿ ಸಂಪೂರ್ಣ ಶಾಂತಿ ಇರುತ್ತೆ, ಪ್ರಕೃತಿಯ ತಮೋಗುಣ ಕಡಿಮೆಯಾಗಿ ಸತೋಗುಣ ಹೆಚ್ಚಾಗಿರುತ್ತೆ. ಹಾಗಾಗಿ ಮನಸ್ಸು ಬಹಳ ಸುಲಭವಾಗಿ ಏಕಾಗ್ರವಾಗುತ್ತೆ. ಆಗ ನಾನು ನನ್ನ ಮನೆ ಪರಮಧಾಮಕ್ಕೆ ಹಿಂತಿರುಗುತ್ತಿದ್ದೇನೆ ಎಂಬ ಖುಷಿ ಮತ್ತು ಹಳೆಯ ಪ್ರಪಂಚದ ಮೇಲಿನ ವೈರಾಗ್ಯದಿಂದ ಮನಸ್ಸು ಹಗುರವಾಗಿ ಬಾಬಾರ ಕಡೆಗೆ ಹಾರುತ್ತೆ. ನಾವು ಇಷ್ಟೆಲ್ಲ ವಿಧಾನಗಳು, ಟೆಕ್ನಿಕ್ಗಳ ಬಗ್ಗೆ ಮಾತಾಡಿದ್ವಿ. ಆದ್ರೆ ಇವೆಲ್ಲವೊಂದು ಕಾರ್ಯರೂಪಕ್ಕೆ ತರಲು ನಮ್ಮ ಮನೋಭಾವ ಅಥವಾ ಆಟಿಟ್ಯೂಡ್ ಕೂಡ ಮುಖ್ಯವಲ್ಲವೇ? ಖಂಡಿತ. ಅದೇ ಎಲ್ಲದಕ್ಕಿಂತ ಮುಖ್ಯ. ನಾನಿದನ್ನು ಮಾಡಲೇಬೇಕು ಎಂಬ ದೃಢ ನಿಶ್ಚಯ, ನಾನು ಒಂದು ಹೆಜ್ಜೆ ಮುಂದಿಟ್ಟರೆ ನನ್ನ ತಂದೆಯಾದ ಬಾಬಾ 1000 ಹೆಜ್ಜೆ ಸಹಾಯ ಮಾಡ್ತಾರೆ ಎಂಬ ಧೈರ್ಯ, ನಾನು ಸಾಧಾರಣ ಆತ್ಮನಲ್ಲ, ಸ್ವಯಂ ಪರಮಾತ್ಮನ ಮಗು ಎಂಬ ನಶೆ ಮತ್ತು ಜ್ಞಾನವನ್ನು ಇತರರಿಗೆ ಹಂಚುವ ಸೇವಾಭಾವ, ಇವೆಲ್ಲವೂ ಸೇರಿ ಯೋಗವನ್ನು ಒಂದು ಕಷ್ಟದ ಕೆಲಸದಿಂದ ಆನಂದದಾಯಕ ಅನುಭವವನ್ನಾಗಿ ಪರಿವರ್ತಿಸುತ್ತವೆ. ಹಾಗಾದ್ರೆ ಎಲ್ಲವೂ ನಾವು ಆರಂಭದಲ್ಲಿ ಮಾತಾಡಿದ ಲಗನ್ ಅಥವಾ ಹಂಬಲಕ್ಕೆ ಬಂದು ನಿಲ್ಲುತ್ತೆ. ಈ ದೃಢ ನಿಶ್ಚಯ, ನಶೆ, ಸೇವಾಭಾವ ಎಲ್ಲವೂ ಆ ಹಂಬಲವನ್ನು ಹೆಚ್ಚಿಸ್ತವೆ. ನಿಖರವಾಗಿ ಇದು ಸೂಕ್ಷ್ಮತೆಯ ಆಟ. ಆದರೆ ಅಸಾಧ್ಯವಾದುದೇನೂ ಅಲ್ಲ.
ಬಾಬಾರ ಪ್ರೀತಿ ಮತ್ತು ಯೋಗದಿಂದ ಸಿಗುವ ಶಾಂತಿ, ಶಕ್ತಿ, ಖುಷಿ ಮತ್ತು ನಮ್ಮ ವಿಕರ್ಮಗಳು ವಿನಾಶವಾಗ್ತವೆ ಎಂಬ ಪ್ರಾಪ್ತಿಗಳನ್ನು ನೆನೆದಾಗ ಅದೇ ದೊಡ್ಡ ಪ್ರೇರಣೆಯಾಗುತ್ತೆ. ಈ ಚರ್ಚೆಯನ್ನು ಕೇಳಿದ ನಂತರ ಆರಂಭಿಸಲು ಎಲ್ಲೋ ಒಂದು ಕಡೆ ಶುರು ಮಾಡ್ಬೇಕಲ್ವೇ? ಕೇಳುಗಲು ಇಂದಿನಿಂದಲೇ ಇಡಬಹುದಾದ ಒಂದು ಸಣ್ಣ ಸುಲಭವಾದ ಹೆಜ್ಜೆ ಯಾವುದು? ತಮ್ಮ ಮನಸ್ಸಿಗೆ ಹತ್ತಿರವಾದ, ಸುಲಭವೆನಿಸಿದ ಯಾವುದೇ ಒಂದು ವಿಧಾನವನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಪ್ರೀತಿಯಿಂದ ನಿಯಮಿತವಾಗಿ ಮಾಡುವ ಸಂಕಲ್ಪ ಮಾಡಬಹುದು. ಉದಾಹರಣೆಗೆ, ಪ್ರತಿದಿನ ನಾನು ಶುದ್ಧ ಆತ್ಮ ಅಂತ ಡೈರಿಯಲ್ಲಿ 5 ಬಾರಿ ಬರೆಯುವ ಅಭ್ಯಾಸ, ಅಥವಾ ದಿನಕ್ಕೆ 5 ಬಾರಿ 3 ನಿಮಿಷಗಳ ಪರಮಧಾಮ ಡ್ರಿಲ್, ಅಥವಾ ಮಲಗುವ ಮುನ್ನ 5 ನಿಮಿಷಗಳ ಮೇಣದ ಬತ್ತಿ ಅಭ್ಯಾಸ. ಯಾವುದೇ ಒಂದು ಸಣ್ಣ ಆರಂಭವು ದೊಡ್ಡ ಪರಿವರ್ತನೆಗೆ ಕಾರಣವಾಗಬಲ್ಲದು. ಈ ಚರ್ಚೆಯನ್ನು ಮುಗಿಸುವ ಮುನ್ನ ಕೇಳುಗರಿಗಾಗಿ ಒಂದು ಚಿಂತನೆಯನ್ನು ಬಿಟ್ಟು ಹೋಗೋಣ. ಖಂಡಿತ. ಈ ವಾರ ನಿಮ್ಮ ಯಾವುದೇ ಒಂದು ಹಳೆಯ ಬಂಧನವನ್ನು ಗುರುತಿಸಿಕೊಳ್ಳಿ. ಅದು ನಾನು ಈ ದೇಹ ಎಂಬ ದೇಹಾಭಿಮಾನದ್ದಾಗಿರಬಹುದು, ಯಾವುದೇ ವ್ಯಕ್ತಿ ಅಥವಾ ವಸ್ತುವಿನ ಮೇಲಿನ ಮೋಹವಾಗಿರಬಹುದು, ಅಥವಾ ಒಂದು ಹಳೆಯ ಅಭ್ಯಾಸವಾಗಿರಬಹುದು. ಆ ಒಂದೇ ಒಂದು ಬಂಧನವನ್ನು ಸಡಿಲಗೊಳಿಸಲು ವಿಶೇಷ ಪ್ರಯತ್ನ ಮಾಡಿ ನೋಡಿ. ಆಗ ಶಿವಬಾಬಾರೊಂದಿಗಿನ ನಿಮ್ಮ ಸಂಪರ್ಕದಲ್ಲಿ ಆಗುವ ಬದಲಾವಣೆಯನ್ನು, ಆ ಆಳ ಮತ್ತು ಮಾಧುರ್ಯದ ಹೆಚ್ಚಳವನ್ನು ನೀವೇ ಅನುಭವಿಸಿ. ಓಂ ಶಾಂತಿ. ಓಂ ಶಾಂತಿ.